ಸರ್ ಥ್ಯಾಂಕ್ ಯು. ಚಂದನ್ ಈ ಚಿತ್ರದಲ್ಲಿ ಇದು ಮೊದಲನೇ ಸಿನಿಮಾ ನನಗೆ ಗೊತ್ತಿಲ್ಲ. ಮೊದಲನೇ ಸಿನಿಮಾನ ತುಂಬ ಚೆನ್ನಾಗಿ, ಮೊದಲನೇ ಸಿನಿಮಾ ಅಂತ ಅನ್ಸಲ್ಲ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಬನ್ನಿ ಬನ್ನಿ ಬನ್ನಿ, ಕಂಗ್ರ್ಯಾಚುಲೇಷನ್ಸ್, ತುಂಬ ಚೆನ್ನಾಗಿ ಮಾಡಿದ್ದೀರಾ. ನಾಯಕಿ ಇಬ್ಬರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಿರ್ದೇಶಕರು ಅಷ್ಟೇ, ಇಬ್ಬರು ಅದ್ಭುತವಾಗಿ ಆನ್ ಸ್ಕ್ರೀನು ಅಷ್ಟೇ ಚೆನ್ನಾಗಿ ಕೆಮಿಸ್ಟ್ರಿ ಕಾಣಿಸ್ತಾ ಇದೆ. ಹಾಡುಗಳು ತುಂಬ ಚೆನ್ನಾಗಿದೆ. ಶಶಾಂಕ್ ಶೇಷಗಿರಿ ಅವರ ಮ್ಯೂಸಿಕ್ ಅನ್ಸುತ್ತೆ. ಸೊ ಹಂಗಾಗಿ ಚಂದನ್ಗೆ ನಿಮಗೆ ಆಲ್ ದಿ ಬೆಸ್ಟ್ ಅಂತ ಹೇಳ್ತೀನಿ. ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದರೆ. ಅಂದರೆ ಎಮೋಷ್ನಲ್ ಸೀನ್ಸು ಎಲ್ಲೂ ನಮಗೆ ಇವರು ಫಸ್ಟ್ ಟೈಮ್ ಮಾಡ್ತಾ ಇದ್ದಾರೆ ಅಂತ ಅನಿಸಿಲ್ಲ, ಅಷ್ಟು ಚೆನ್ನಾಗಿ ಮೂಡ್ ಬಂದಿದೆ. ಸಾಂಗ್ಸ್ ಇರ್ಬೋದು ಆ್ಯಂಡ್ ಆ್ಯಕ್ಷನ್ ಇರ್ಬೋದು, ತುಂಬ ಅಚ್ಚುಕಟ್ಟಾಗಿ ಮೂಡ್ ಬಂದಿದೆ. ನಿರ್ದೇಶನ ಅಷ್ಟೇ, ಎಲ್ಲ ಸೀನ್ಸು ನಮಗೆ ಮನಸ್ಸು ಮುಟ್ಟೋ ಹಾಗೆ, ಅಂದರೆ ಈಗಿನ ಟ್ರೆಂಡಿಗೆ ಏನು ಬೇಕೋ ಅದನ್ನೆಲ್ಲ ಮಾಡಿದ್ದಾರೆ. ಕಮರ್ಷಿಯಲ್ ಎಲಿಮೆಂಟ್ಸ್ ಎಲ್ಲನೂ ಇದೆ. ಅಂದರೆ ಇಂಥ ಟೀನೇಜರ್ಸ್ಗೆ ಮಾತ್ರ ಅಂತಲ್ಲದೆ ಎಲ್ಲ ಏಜ್ ಗ್ರೂಪ್ ಅವರು ನೋಡೋ ಅಂಥ ಸಿನಿಮಾ, ಫ್ಯಾಮಿಲಿ ಜೊತೆ ಕೂತ್ಕೊಂಡು ನೋಡೋ ಅಂಥ ಸಿನಿಮಾ. ಮ್ಯೂಸಿಕ್ ಇರ್ಬೋದು, ಫೈಟು, ಆ್ಯಕ್ಷನ್ನು, ಹಾಡುಗಳು, ಲಿರಿಕ್ಸು, ಐ ಥಿಂಕ್ ತುಂಬ ಅದ್ಭುತವಾದಂಥ ಲಿರಿಕ್ಸು. ಪ್ರಮೋದ್ ಮರವಂತೆ ಎಲ್ಲರೂ, ತುಂಬ ಮೋಹನ್ ಅವರು ಎಲ್ಲ ತುಂಬ ಚೆನ್ನಾಗಿ ಬರೆದಿದ್ದಾರೆ. ಆ್ಯಂಡ್ ಸಿನಿಮಾಟೋಗ್ರಫಿ ಮಾತಾಡಲೇಬೇಕು, ಅಷ್ಟು ಅಚ್ಚುಕಟ್ಟಾಗಿ ನಮಗೆ ಕೂತ್ಕೊಂಡು ಟೈಮು ಹೋಗೋದೇ ಇಲ್ಲ, ಅಷ್ಟು ಅಂದರೆ ಎಷ್ಟು ಚೆನ್ನಾಗಿ ಮೂಡ್ ಬಂದಿದೆ ಸಿನಿಮಾಟೋಗ್ರಫಿ ಇರ್ಬೋದು. ಆ್ಯಂಡ್ ಓವರಾಲ್ ಐ ಥಿಂಕ್ ನನಗೆ ಆ ಎಫರ್ಟ್ ಇಷ್ಟ ಆಯಿತು. ಪ್ರತಿಯೊಬ್ಬರು ಅವ್ರ ಡಿಪಾರ್ಟ್ಮೆಂಟಿಂದ ಅಷ್ಟು ಚೆನ್ನಾಗಿ ಎಫರ್ಟನ್ನು ಹಾಕಿದ್ದಾರೆ. ಆ್ಯಕ್ಷನ್ ಬರ್ಬೋದು ಆ್ಯಂಡ್ ಇನ್ನು ಕೊರಿಯೋಗ್ರಫಿ ಇರ್ಬೋದು, ಅಷ್ಟು ಚೆನ್ನಾಗಿ ಮಾಡಿದ್ದೀರಾ. ನನಗಂತೂ ಒಂಥರ ಹೋಲ್ಸಮ್ ಎಂಟರ್ಟೈನ್ಮೆಂಟ್ ಅನಿಸ್ತು. ಕದೀಮ ಟೈಟಲ್ ತುಂಬ ಚೆನ್ನಾಗಿದೆ. ಯಂಗ್ಸ್ಟರ್ಸ್ನ ಅದು ಬಂದರೆ ಅವ್ರು ಬಂದು ಸಿನಿಮಾ ನೋಡಿ ಇನ್ನಷ್ಟು ಜನಕ್ಕೆ ಐ ಥಿಂಕ್ ವರ್ಡ್ ಆಫ್ ಮೌತ್ ಸ್ಪ್ರೆಡ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಒಳ್ಳೇದಾಗಲಿ, ಆಲ್ ದ ಬೆಸ್ಟ್. ಒಳ್ಳೆ ಪ್ರಯತ್ನ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್. ಗಾಡ್ ಥ್ಯಾಂಕ್ ಯು. ನಮಸ್ಕಾರ. ನಮಸ್ತೆ. ಬನ್ನಿ ವೆಂಕಟ್ ಬಾರ, ಬನ್ನಿ ಸರ್. ಇಲ್ಲ, ನಾವು ಇಲ್ಲಿ ಬಂದಿರೋ ಮೂಲ ಕಾರಣ ವೆಂಕಟ್ ಅವರು. ಯಾಕಂದ್ರೆ ಈ ವಿಷಯ ಹೇಳಲೇಬೇಕು ನಾವು. ಒಂದು ಸಿನಿಮಾ ಈಗ ಹೇಳ್ತಾ ಇದ್ದೆ, ಒಳ್ಳೆ ಪ್ರಯತ್ನ ಆಗಿದೆ ಅಂತ ಹೇಳಿ. ಒಳ್ಳೆ ಪ್ರಯತ್ನ ಆದಾಗ ಅದನ್ನ ಜನಗಳಿಗೆ ತಲುಪಿಸ್ಬೇಕು. ಅದು ಒಳ್ಳೆ ಡಿಸ್ಟ್ರಿಬ್ಯೂಟರ್ ಕೈಯಲ್ಲಿ ಬಂದಾಗ ಮಾತ್ರ ಅದನ್ನ ತಲುಪಿಸೋಂಥ ಪ್ರಯತ್ನ ಆಗುತ್ತೆ. ಡಿಸ್ಟ್ರಿಬ್ಯೂಟರ್ ವೆಂಕಟ್ ಅವರು ನಿಜವಾಗ್ಲೂ ಒಳ್ಳೆ ಪ್ರಯತ್ನ ಮಾಡ್ತಾ ಇದ್ದಾರೆ. ನಿಮ್ಮ ಕೈಲಿ ಸಿನಿಮಾ ಇದೆ, ತುಂಬ ಅಚ್ಚುಕಟ್ಟಾಗಿ ನಡ್ಸ್ಕೊಡ್ತಾ ಇದ್ದೀರಾ ಅಂತ ನಾನು ಭಾವಿಸಿದ್ದೀನಿ. ಥ್ಯಾಂಕ್ ಯು, ಆಲ್ ದಿ ಬೆಸ್ಟ್. ನಿಮ್ಮಿಂದ ಇನ್ನೊಂದು ಅಷ್ಟು ಹಲವಾರು ಯಂಗ್ ಟೀಮ್ಸ್ಗೆ, ಹೊಸಬ್ರಿಗೆ ನಿಮ್ಮಿಂದ ಒಳ್ಳೇದಾಗಲಿ. ಥ್ಯಾಂಕ್ ಯು. ಅವನು ಹೊಸಬ್ರನ್ನ ಹಿಡ್ದಾಕದು. ಮೊದಲನೇದಾಗೆ ಎಲ್ಲರಿಗೂ ನಮಸ್ಕಾರ. ನಾನು ಈ ವರ್ಷ ನೋಡ್ತಾರೋ ಮೊದಲನೇ ಸಿನಿಮಾ ಸೆಲೆಬ್ರಿಟಿ ಶೋ. ನಾನೆಲ್ಲವೂ ಇದರಲ್ಲೇ ನೋಡ್ತಾ ಇದ್ದೆ, ಥಿಯೇಟ್ರಲ್ಲೇ. ಇದು ನೋಡಲಿಕ್ಕೆ ಮುಖ್ಯವಾದ ಕಾರಣ ನನ್ನ ಸ್ನೇಹಿತ ವೆಂಕಟ್. ಬಿಗ್ ಬಾಸ್ಗೂ ಮುಂಚೆಯಿಂದನೂ ನನ್ನ ಜೊತೆಲಿದ್ದಂತಹ ಸ್ನೇಹಿತ, ನನ್ನ ಜರ್ನಿಲಿ ಬಂದಂಥವನು. ಅದಕ್ಕೆ ನಾನು, ನಮ್ಮ ಸಿನಿಮಾ ನಟಿ, ಕೊಕೇನ್ ಟೀಮ್ ಮತ್ತು ನಮ್ಮ ಹರೀಶ್ ಅಣ್ಣ ಎಲ್ಲ ಒಟ್ಟಿಗೆ ಮಾತಾಡ್ಕೊಂಡು ಒಂದು ಒಳ್ಳೆಯ ಸಿನಿಮಾ ನೋಡಬೇಕು ಅನ್ನೋ ಒಂದು ಕಾರಣಕ್ಕೆ ಬಂದ್ವಿ. ಸ್ಪೆಷಲಿ ಈ ಸಿನಿಮಾದಲ್ಲಿ ಅಭಿನಯಿಸಬೇಕಾದ ಮೊದಲನೇ ಹೆಸರು ಶಶಾಂಕ್ ಅವರು. ಶಶಾಂಕ್ ಅದ್ಭುತವಾಗಿ ಮಾಡಿದ್ದೀರಾ. ಇವರು ಆಲ್ರೌಂಡರ್. ನಿಮಗೆ ಟೆಕ್ನಿಷಿಯನ್ ಆಗಿ ಹೇಳಬೇಕು ಅಂದರೆ, ನಾನು ಸಿನಿಮಾ ನಟನಾಗಿ ಯಾವಾಗಲೂ ಮಾತಾಡಲ್ಲ. ಟೆಕ್ನಿಕಲಿ ಈ ಸಿನಿಮಾದ ಹೈಲೈಟ್ ಏನಂದರೆ, ಆನ್ ಸ್ಕ್ರೀನಲ್ಲಿ ಒಬ್ಬ ಆ್ಯಕ್ಟ್ರಾಗಿ ಕಾಣ್ತಾರೆ, ಬಟ್ ಇವರ ಮ್ಯೂಸಿಕ್ ಟೂ ಗುಡ್. ತುಂಬ ಇಷ್ಟ ಆಯಿತು. ವೆಂಕಟ್ನ ಇಂಡಿವಿಜುವಲಿ ಕರೆದುಬಿಟ್ಟು, ವೆಂಕಟ್ ನನಗೆ ಅವ್ರನ್ನ ಪರಿಚಯ ಮಾಡಿಸೋ ಅಂತ ಕೇಳಿದೆ. ವೆಂಕಟ್ನ ಈಗ ಬರಬೇಕಾದ್ರೆ ತುಂಬ ಖುಷಿಯಾಯಿತು. ಅದ್ಭುತವಾದ ಸಂಗೀತದ ಬಗ್ಗೆ ಮ್ಯೂಸಿಕ್ ಸೆನ್ಸ್ ಇರುವಂಥ ಒಬ್ಬ ಅದ್ಭುತ ಮ್ಯೂಸಿಕ್ ಡೈರೆಕ್ಟರ್. ನಿಮ್ಗೆ ಒಳ್ಳೇದಾಗಲಿ ಶಶಾಂಕ್ ಸರ್. ನಂಗೆ ತುಂಬ ಖುಷಿ ಇದೆ. ಆ್ಯಕ್ಟಿಂಗ್ ಕೂಡ ಈ ಸಿನಿಮಾಗೋಸ್ಕರ ಅವ್ರು ಏನೇನೆಲ್ಲ ಸ್ಯಾಕ್ರಿಫೈಸ್ ಮಾಡೋದ್ರೆ ಹೇರ್ ಕಟಿಂಗ್ ಕೂಡ ಮಾಡಿಸೋರು. ಹೌದು. ಸೊ ಒಳ್ಳೇದಾಗಲಿ, ತುಂಬ ಖುಷಿ ಆಯಿತು. ನಮ್ಮ ಸಿನಿಮಾ ನಟಿ ನಾವೆಲ್ಲ ಅದಕ್ಕೆ ಮಾತಾಡ್ಕೊಂಡು ಅದಕ್ಕೆ ಬಂದಿದ್ದು. ಆ್ಯಂಡ್ ಟೀಮ್ಗೆ, ನಾನು ನಿರ್ದೇಶಕರು, ನಿಮ್ಗೆ ಒಳ್ಳೇದಾಗಲಿ. ಕದೀಮ ಜನರ ಮನಸ್ಸನ್ನು ಕದೀಲಿ ಅಂತ ನಾನು ಹಾರೈಸ್ತೀನಿ. ನಿಮ್ಗೆ ಒಳ್ಳೇದಾಗಲಿ. ಮೆಲೋಡಿ ಎಲ್ಲ ತುಂಬ ಚೆನ್ನಾಗಿ ಬಂದೆ. ನಾಯಕಿ ನಿಮಗೂ ಕೂಡ ಒಳ್ಳೇದಾಗಲಿ ಅನುಷ್ಯ ಅವರೇ. ಸೊ ತುಂಬ ಖುಷಿ ಆಯಿತು. ಒಂದು ಒಳ್ಳೆ ಸಿನಿಮಾ. ನಾನು ಈ ಸಮಯದಲ್ಲಿ ಒಂದೇ ಒಂದು ಮಾತು ಕೇಳ್ಕೊಳ್ಳೋದು, ವೆಂಕಟ್ಗೆ ಈ ಸಮಯದಲ್ಲಿ ಬಹಳ ಪ್ರತಿಭಾವಂತ, ತುಂಬ ಟ್ಯಾಲೆಂಟೆಡ್. ಡಿಸ್ಟ್ರಿಬ್ಯೂಟ್ರಲ್ಲಿ ನಾನೊಬ್ಬ ಕಲಾವಿದನ ನೋಡಿದ್ದು ವೆಂಕಟ್ನ. ಇದನ್ನು ನಾನು ಪ್ರೀತಿಯಿಂದ ಮನಸ್ಪೂರ್ವಕವಾಗಿ ಹೇಳ್ತಾ ಇದ್ದೀನಿ. ಯಾಕೆಂದರೆ ಒಂದು ಸಿನಿಮಾ ಏನಾದರೂ ಮಾಡಬೇಕು, ಕರೆಸ್ಬಿಡ್ಬೇಕು, ಏನೋ ಮಾಡಬೇಕು ಅಂತ ಏನಾದರೂ ಕಡೆಗಳಿಗೆಲ್ಲ, ಯಾಕೆಂದರೆ ನೀವು ಸಿನಿಮಾ ಏನು ಮಾಡ್ಕೊಂಬಂದಿರ್ತೀರ, ಕಡೆಗಳಿಗೆಲ್ಲ ಅದಕ್ಕೆ ಜೀವ ತುಂಬುವಂಥ ಪ್ರಯತ್ನ ಡಿಸ್ಟ್ರಿಬ್ಯೂಟ್ರೇ ಮಾಡೋದು. ಸೊ ಈ ಸಿನಿಮಾದ ಹೈಲೈಟು ಮ್ಯೂಸಿಕ್, ಡೈರೆಕ್ಟ್ರ್ ಬರ್ಕೊಂಡ್ರೆ ಸ್ಕ್ರೀನ್ ಪ್ಲೇ, ನಮ್ಮ ಶೋಭರಾಜ್ ಅಣ್ಣ ಆ್ಯಂಡ್ ವೆಂಕಟ್, ಸ್ಪೆಷಲಿ ನಾಯಕಿ ಎಲ್ಲರೂ ಅಷ್ಟೇ, ಗಿರಿಜಮ್ಮ ಎಲ್ಲರೂ ಅಷ್ಟೇ ಸಿನಿಮಾಗೆ ಜೀವ ತುಂಬಿದ್ದಾರೆ. ಮುಖ್ಯಮಂತ್ರಿ ಚಂದ್ರು ಸರ್ ಚೆನ್ನಾಗಿದೆ. ನಿಜವಾಗ್ಲೂ ಚೆನ್ನಾಗಿ ಮಾಡಿದ್ದೀರಾ. ಒಳ್ಳೇದಾಗಲಿ. ತುಂಬ ಖುಷಿ ಆಯಿತು ನಿಮಗೆ. ಅಂಡ್ ಮುಖ್ಯವಾಗಿ ನಿರ್ಮಾಪಕರಿಗೆ ನಾವು ಅಭಿನಂದನೆ. ಕಂಗ್ರ್ಯಾಚುಲೇಷನ್ಸ್. ಒಂದು ಒಳ್ಳೆ ಪ್ರಯತ್ನ. ಯಾಕಂದ್ರೆ ಒಳ್ಳೆ ಸಬ್ಜೆಕ್ಟು, ಒಳ್ಳೆ ಪ್ರಯತ್ನಗಳು ಆಗಬೇಕು ಅಂತಂದ್ರೆ ಅದಕ್ಕೆ ಹಣವನ್ನು ಹೂಡಿಸೋರು ಬೇಕಾಗುತ್ತೆ. ಸೊ ಒಳ್ಳೆ ಪ್ರಯತ್ನ ಮಾಡಿದ್ದೀರಾ. ಆಲ್ ದ ಬೆಸ್ಟ್.
ಥ್ಯಾಂಕ್ ಯು. ಸೊ ನನ್ನ ಹೆಸರು ತೃಪ್ತಿ, ಹೊಸ ಪರಿಚಯ. ನಾನು ಫಸ್ಟ್ ಆಫ್ ಆಲ್ ಟೀಮ್ಗೆ ತೃಪ್ತಿ ಆಯ್ತಾ? ಎಸ್ ಸರ್, ಶ್ಯೂರ್. ತೃಪ್ತಿ ತುಂಬ ಆಗ್ಬೇಕು. ಚೆನ್ನಾಗಿದೆ ಮೂವಿ ಮಾತ್ರ. ನಾನು ಸಿನಿಮಾ ಕೇಳಿದ್ದು. ಮೂವಿ ಬಗ್ಗೆನೇ ಹೇಳಿದ್ದು. ಮತ್ತು ಆ್ಯಕ್ಟ್ರೆಸ್ಗೆ ಆಲ್ ದ ಬೆಸ್ಟ್ ಹೇಳ್ತೀನಿ. ಈ ಕಡೆ ಬಂದ್ಬಿಡಿ. ಎಸ್ ಶ್ಯೂರ್. ಸೊ ಯಾ, ಆ್ಯಕ್ಟಿಂಗ್ ಆಗಲಿ, ಸ್ಕ್ರೀನ್ ಪ್ಲೇ ಆಗಲಿ, ಡೈರೆಕ್ಷನ್ ಆಗಲಿ ಪ್ರತಿಯೊಂದು ಜನರಿಗೆ ಮುಟ್ಟೋ ಥರ ಇದೆ. ನಂಗೆ ತುಂಬ ಪರ್ಸನ್ ಇಷ್ಟ ಆಯಿತು. ಆಲ್ ದ ಬೆಸ್ಟ್ ಹೇಳ್ತೀನಿ ಅಷ್ಟೇ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್, ಒಳ್ಳೇದಾಗಲಿ. ಎಲ್ಲರೂ ಮಿಸ್ ಮಾಡದೆ ಥಿಯೇಟರ್ ನೋಡಿ. ಕದೀಮ ಈ ವರ್ಷ ಎಲ್ಲರೂ ಮನಸ್ಸನ್ನೇ ಕದೀಲಿ ಅಂತ ನಾನು ಹಾರೈಸ್ತೀನಿ. ಥ್ಯಾಂಕ್ ಯು. ಸರ್ ಪ್ರಥಮ್ ಸರ್ ಥ್ಯಾಂಕ್ ಯು. Thank you, sir. Thank you so much. All the best to you. Very sir. Thank you, sir. ಖದೀಮ ಒಂದು ಒಳ್ಳೆಯ ಪ್ರಯತ್ನ. ಮೊದಲನೇದಾಗಿ ನಾನು ನಿರ್ದೇಶಕರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಯಾಕಂದರೆ ಎಲ್ಲ ವಿಭಾಗಗಳನ್ನ ತುಂಬ ನೀಟಾಗಿ ಗುಡಿಸ್ಕೊಂಡಿದ್ದಾರೆ. ಎಲ್ಲ ನಟರ ಹತ್ರ ಒಳ್ಳೆ ನಟನೆಯನ್ನು ತೆಗೆಸ್ಕೊಂಡಿದ್ದಾರೆ. ಎರಡನೇದಾಗಿ ಚಂದನ್ ಅವರು ಮತ್ತು ಅನುಷಾ ಅವ್ರದ್ದು ಮೊದಲನೇ ಸಿನಿಮಾ ಅಂತ ಅನ್ಸಲ್ಲ, ತುಂಬ ತುಂಬ ಚೆನ್ನಾಗಿ ಇದು ಮಾಡಿದ್ದಾರೆ, ಆ್ಯಕ್ಟ್ ಮಾಡಿದ್ದಾರೆ. ಮತ್ತು ಇದರಲ್ಲಿ ಶಶಾಂಕ್ ಅವರು ಬರೀ ಮ್ಯೂಸಿಕಲ್ ಅಷ್ಟೇ ಅಲ್ಲ, ಒಂದು ಸರ್ಪ್ರೈಸಾಗಿ ಆ್ಯಕ್ಟಿಂಗಲ್ಲೂ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಸ್ಪೆಷಲ್ ಮೆನ್ಷನ್ ಅವರಿಗೆ. ಸಿನಿಮಾ ಖಂಡಿತವಾಗ್ಲೂ ಚೆನ್ನಾಗಿದೆ, ಬಂದೆಲ್ಲರೂ ನೋಡಲಿ ಅಂತ ನಾನು ಕೇಳ್ಕೊಳ್ತೀನಿ. ಎರಡನೇದಾಗಿ ಖದೀಮ ಎಲ್ಲ ಪ್ರೇಕ್ಷಕರ ಹೃದಯ ಕದ್ದು ಮನಸ್ಸು ಕದ್ದು ಗೆಲ್ಲಿ ಅಂತ ಹಾರೈಸ್ತೀನಿ. Thank you, sir. Thank you so much. ಚಂದ್ರ ಸರ್ ಬಂದ್ಬಿಡಿ ಒಟ್ಟಿಗೆ. ಅಲ್ಲೇ ಬರೋಣ. ನನಗೂ ನಮಸ್ಕಾರ. ಕದೀಮ ಟೈಟಲ್ ತುಂಬ ಚೆನ್ನಾಗಿದೆ. ನಾನು ತುಂಬ ಇಷ್ಟಪಟ್ಟಿದ್ದು, ಬಂದ್ವಿ ನೋಡಿದ್ವಿ. ನಮ್ಮ ವೆಂಕಟ್ ಡಿಸ್ಟ್ರಿಬ್ಯೂಷನಲ್ಲಿ ನಮ್ಮ ಡೈರೆಕ್ಟ್ರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮತ್ತು ಮುಖ್ಯವಾಗಿ ಹೀರೋಯಿನ್ ಚೆನ್ನಾಗಿ ಮಾಡಿದ್ದಾರೆ. ಒಂದು ಕಳ್ಳ ಕದೀಮರಿಂದ ಏನಾಗುತ್ತೆ, ಕಳ್ತನದಿಂದ ಏನಾಗುತ್ತೆ, ಯಾವ ತೊಂದರೆ ಆಗುತ್ತೆ ಅನ್ನೋದನ್ನ ಒಂದು ಸ್ಪಷ್ಟವಾಗಿ ಡೈರೆಕ್ಷನ್ ಕೊಟ್ಟಿದ್ದಾರೆ. ಅದರಿಂದ ಒಳ್ಳೆತನ ಮಾಡಿದ್ರೆ ಯಾವ ಥರ ಚೇಂಜಸ್ ಆಗುತ್ತೆ ಅನ್ನೋದನ್ನು ಕೂಡ ಒಂದು ಅರಿವು ಮೂಡಿಸಿದ್ದಾರೆ. ತುಂಬ ಚೆನ್ನಾಗಿದೆ, ಎಲ್ಲರೂ ಬಂದು ನೋಡಿ ಅಂತ ಕೇಳ್ಕೊಡ್ತೀನಿ. ನಮಸ್ತೆ, ಭದ್ರಾವತಿ ಕುಮಾರ್ ಪ್ರೊಡ್ಯೂಸರ್ ಮಾತಾಡ್ತೀನಿ. ನಿರ್ದೇಶಕರು ಮೊದಲನೇ ಪ್ರಯತ್ನ ಅನಿಸುತ್ತೆ. ಮೊದಲು ಪ್ರೊಡಕ್ಷನ್ ಹೌಸು ಮೊದಲನೇ ಪ್ರಯತ್ನ ಮಾಡೋದು ದೊಡ್ಡ ವಿಷಯ. ಅದರಲ್ಲಿ ವಿಶೇಷವಾಗಿ ಒಂದು ಸಿನಿಮಾನ ರೆಡಿ ಮಾಡಿ ಬಿಡುಗಡೆಗೆ ಸಿದ್ಧ ಮಾಡಿ ಅದನ್ನು ಥಿಯೇಟ್ರಿಗೆ ತರೋದಿದೆಯಲ್ಲ, ಅದೊಂದು ಮೊದಲನೇ ಕೆಪಾಸಿಟಿ. ಅಲ್ಲಿ ಮೊದಲನೇ ಗೆದ್ದಂಗೆ ನಾಯಕ ನಟರು ನನಗೆಲ್ಲೂ ಹೊಸಬ್ರು ಅನ್ನಿಸ್ತಿಲ್ಲ, ನಾಯಕಿಯವರು ಕೂಡ ಎಲ್ಲೂ ಹೊಸಬ್ರು ಅನ್ನಿಸ್ತಿಲ್ಲ. ನಿರ್ದೇಶಕರು ಕೂಡ ತಮ್ಮ ಕೆಲಸನ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ನಾನು ಒಂದು 2 ಸಿನಿಮಾ ರಿಲೀಸ್ ಮಾಡಿದ್ದೀನಿ. ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಆ್ಯಸ್ ಎ ಪ್ರೊಡ್ಯೂಸರ್ ಆಗಿ ನಿಜವಾಗ್ಲೂ ಇವತ್ತು ಕನ್ನಡ ಸಿನಿಮಾಗಳಿಗೆ ಜನ ಬರ್ತಿಲ್ಲ ಅನ್ನೋದು ನಾನು ಅದನ್ನು ಒಪ್ಪಲ್ಲ. ಯಾಕೆಂದರೆ ನೀವು ಒಳ್ಳೆ ಸಿನಿಮಾ ಮಾಡಿ ಒಳ್ಳೆ ಕಂಟೆಂಟ್ ಕೊಟ್ಟರೆ ಖಂಡಿತವಾಗ್ಲೂ ಜನ ಬರ್ತಾರೆ. ನೀವು ಜನನ ಬ್ಲೇಮ್ ಮಾಡಬೇಡಿ, ನೀವು ಒಳ್ಳೆ ಸಿನಿಮಾ ಮಾಡಿ. ನೋಡಿ, ಕದೀಮ ನನ್ನ ವೈಯಕ್ತಿಕವಾಗಿ ಅದ್ಭುತವಾದ ಸಿನಿಮಾ. ಅದಕ್ಕೆ ಸಾಥ್ ಕೊಟ್ಟಿರೋದು ಒಬ್ಬ ಡಿಸ್ಟ್ರಿಬ್ಯೂಟ್ರ್. ನಿಜವಾಗ್ಲೂ ಇವರ ಧೈರ್ಯ ಮೆಚ್ಕೋಬೇಕು. ಹೊಸಬರ ಸಿನಿಮಾನ ಒಪ್ಕೊಂಡು ಇಷ್ಟಪಟ್ಟು ಅವರು ಈಗ ಬಿಡುಗಡೆ ಮಾಡಿ ಒಂದಷ್ಟು ಥಿಯೇಟರ್ಗಳಲ್ಲಿ ತಂದಿರೋಂಥದ್ದು ತುಂಬ ದೊಡ್ಡ ವಿಷಯ. ಹಾಗಾಗಿ ಆ ಟೀಮ್ ಎಲ್ಲರಿಗೂ ಒಳ್ಳೇದಾಗಲಿ, ನಾಯಕ ನಟನಿಗೆ ಒಳ್ಳೇದಾಗಲಿ, ಪ್ರೊಡಕ್ಷನ್ ಹೌಸ್ಗೆ ಒಳ್ಳೇದಾಗಲಿ, ಹೀರೋನ್ಗೆ ಒಳ್ಳೇದಾಗಲಿ, ಡೈರೆಕ್ಟ್ರಿಗೆ ಒಳ್ಳೇದಾಗಲಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್. ಆಲ್ ದಿ ಬೆಸ್ಟ್. ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ಜೋರ ಮಾತಾಡ್ತೀನಿ. ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸ್ಟಾರ್ ರವಿಗೌಡ ಮಾತಾಡೋದು. ನಿಮ್ಮ ಪ್ರೀತಿಯ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರು ಮೊಟ್ಟ ಮೊದಲನೇದಾಗಿ ಆ್ಯಕ್ಟ್ ಮಾಡಿದ್ದು ಕದೀಮ ಕಳ್ಳರು. ನಮ್ಮ ಚಂದನ್ ಅವರು ಆ್ಯಕ್ಟ್ ಮಾಡಿರೋದು ಕದೀಮ ಸಿನಿಮಾ. ನಮ್ಮ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಥರ ಇವರು ದೊಡ್ಡದಾಗಿ ಹೆಸರು ಮಾಡಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಒಳ್ಳೆ ಕಂಟೆಂಟ್ ಇರೋ ಸಿನಿಮಾ, ತುಂಬ ಖರ್ಚು ಮಾಡಿ ಸಿನಿಮಾ ಮಾಡಿದ್ದಾರೆ, ಚೆನ್ನಾಗಿದೆ. ಮತ್ತು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಹೀರೋ, ಹೊಸಬ್ರು ಅಂತ ಅನಿಸಲ್ಲ. ಮತ್ತು ಹೀರೋಯಿನ್ ಕೂಡ ಚೆನ್ನಾಗಿ ಆ ಫೀಲಿಂಗ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಮತ್ತು ನಮ್ಮ ಶೇಷಗಿರಿ ಸರ್ ತುಂಬ ಅದ್ಭುತವಾಗಿ ನಟನೆ ಮಾಡಿದ್ದಾರೆ. ಒಂದು ಒಳ್ಳೆ ಕಂಟೆಂಟ್ ಸಿನಿಮಾ. ನಮ್ಮ ಕನ್ನಡ ಸಿನಿಮಾನ ಒಂದು ಸಲ ಥಿಯೇಟ್ರಿಗೆ ಬಂದು ನೋಡಿ. ನಾವು ರೋಡ್ ಸೈಡಲ್ಲಿ ಪೋಸ್ಟ್ ಹಾಕಿದಾಗ ನೋಡ್ತೀವಿ, ಯಾವುದೋ ದೊಡ್ಡ ಹೀರೋ ಆದರೆ ಒಳ್ಳೆ ದೊಡ್ಡ ಸ್ಟಾರ್ ಹೀರೋ, ಒಂದು ಸಲ ಸಿನಿಮಾ ನೋಡೋಣ ಅಂತ ಹೋಗ್ತೀವಿ. ಬಟ್ ಹೊಸಬ್ರದ್ದು ಪೋಸ್ಟ್ರ್ ನೋಡಿದ ತಕ್ಷಣ ಹೊಸಬ್ರದಲ್ವಾ, ಹೆಂಗೆ ಮಾಡಿದಿರೋ ಏನೋ ಅಂತ ನಮ್ಮ ಮನಸ್ಸಲ್ಲಿ ಹಂಗೆ ಇಟ್ಕೋತೀವಿ. ಆ ಥರ ಫೀಲ್ ಮಾಡ್ಕೊಳಕ್ಕೆ ಹೋಗ್ಬಾರ್ದು. ಹೊಸಬ್ರದಲ್ವಾ, ಏನೋ ಒಂದು ಕ್ಯೂರಿಯಾಸಿಟಿಗೆ ಏನೋ ಮಾಡಿರ್ಬೋದು ಅಂತ ಒಂದು ಸಲ ಸಿನಿಮಾ ನೋಡಿದ್ರೆ ಇದು ನಿಮಗೆ ಏನು ಸಿನಿಮಾ ಮಾಡಿದ್ದಾರೆ ಕಂಟೆಂಟು ಗೊತ್ತಾಗುತ್ತೆ. ದಯಮಾಡಿ ನಮ್ಮ ಕನ್ನಡ ಜನತೆಗೆ ಹೇಳೋದಿಷ್ಟೇ, ಒಂದು ಸಲ ಸಿನಿಮಾ ನೋಡಿ, ಹೊಸಬ್ರನ್ನ ಬೆಳೆಸಿ ಉಳಿಸಿ, ನಮ್ಮ ಕನ್ನಡ ನಟರನ್ನ ಬೆಳೆಸಿ
ಕನ್ನಡ ಟೆಕ್ನಿಷಿಯನ್ಸು ಮತ್ತು ಕಲಾವಿದರು ತಂತ್ರಜ್ಞರನ್ನ ನೀವು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡೋದ್ರಿಂದ ನಮ್ಮ ಕನ್ನಡ ಜನತೆ ನೋಡಿದ್ರೆ ಕಲಾವಿದರು ಬೆಳೀತಾರೆ. ಕಲಾವಿದರು ಬೆಳೆದ್ರೆ ಏನೋ ಆಸೆ ಇಟ್ಕೊಂಡು ಬಂದಿರ್ತೀವಿ ನಾವು ಕೂಡ ಟೆಕ್ನಿಷಿಯನ್ ಆಗಿ ಆರ್ಟಿಸ್ಟ್ ಆಗಿ ಏನೋ ಒಂದು ಹೆಸರು ಮಾಡಬೇಕು ಅಂತ. ಅದಕ್ಕೋಸ್ಕರ ನಿಮ್ಮಲ್ಲಿ ಕೇಳೋದಿಷ್ಟೇ, ಒಂದು ಸಲ ಬಂದು ಸಿನಿಮಾ ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಧನ್ಯವಾದ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ನವೀನ್ ವಾಕನಾಥ್, ಫಾರ್ ರಿಜಿಸ್ಟ್ರೇಷನ್ ಫಿಲ್ಮ್ ಡೈರೆಕ್ಟರ್ ನಾನು. ಸೊ ಇನ್ವೈಟ್ ಬಂತು, ಒಂದು ಫಿಲ್ಮ್ ನೋಡಬೇಕು ಅಂತ ಆಸೆ ಇತ್ತು. ಆ್ಯಕ್ಚುಲಿ ನಾನು ಲಾಸ್ಟ್ ವೀಕ್ ಇದ್ರ ಬಗ್ಗೆ ಪೋಸ್ಟ್ ಹಾಕಿದ್ದೆ. ಆ್ಯಕ್ಚುಲಿ ಈ ಫಿಲ್ಮ್ಗಳು ಹೊಸ ಫಿಲ್ಮ್ಗಳು ಬರ್ತಾಯಿದೆ, ತುಂಬ ಜನ ನೋಡಬೇಕು ಅಂತ. ಸುಮಾರು ಎಲಿಮೆಂಟ್ಸ್ ಬಂತು ಫಿಲ್ಮ್ ನೋಡಿದಾಗ. ಸ್ಟಾರ್ಟಿಂಗಿಂದ 10-15 ಮಿನಿಟ್ಸನ್ನು ಒಂದು ಐಡಿಯಾ ಬಂತು. ಓವರಾಲ್ ಪ್ರೆಸೆಂಟೇಷನ್ ಇಸ್ ವೆರಿ ಗುಡ್. ಒಂದು ಆನೆಸ್ಟ್ ಎಫರ್ಟ್ ಕಾಣುತ್ತೆ ಸಾಯಿ ಪ್ರದೀಪ್ ಅವ್ರ ಕಡೆಯಿಂದ. ಅಂದರೆ ಸುಮ್ಮನೆ ಮಾಡಬೇಕು ಅಂತ ಮಾಡೋದು ಫಿಲಮ್ ಅಲ್ಲ ಇದು, ಒಂದೆಲ್ಲರೂ ನೋಡಬೇಕಾಗಿರೋ ಫಿಲಮ್ ಆ್ಯಕ್ಚುಲಿ. ಸೊ ಕಂಗ್ರಾಟ್ಸ್ ಟು ಚಂದನ್ ಆ್ಯಂಡ್ ಆಲ್ಸೋ ಅನುಷಾ. ಐ ನೋ ಯು ಫಾರ್ ಲಾಂಗ್ ಟೈಮ್. ಸೊ ಫಸ್ಟ್ ಕಂಗ್ರಾಟ್ಸ್ ಫಾರ್ ಅವಾರ್ಡ್ ಆಲ್ಸೋ, ಸ್ಟೇಟ್ ಅವಾರ್ಡ್ ಬಂದಿದೆ ನಿಮಗೆ. ಸೊ ದಟ್ಸ್ ಒನ್ ಬೆಸ್ಟ್ ಥಿಂಗ್. ಆ್ಯಂಡ್ ಚಂದನ್ ಅವರು ಅಷ್ಟೇ ಮೊದಲನೇ ಸಿನಿಮಾ ಅಂತ ಎಲ್ಲೂ ತೋರಿಸ್ಕೊಂಡಿಲ್ಲ. ಪ್ರಾಬ್ಲಿ ಹಸ್ ಇವನ್ ಮೋರ್ ಎಫರ್ಟ್. ಆ್ಯಂಡ್ ಇನ್ಫ್ಯಾಕ್ಟ್ ಎಲ್ಲ ನವರಸಗಳು ತೋರಿಸಿದ್ದಾರೆ ಆ್ಯಕ್ಚುಲಿ. ನನ್ನ ಫೈಟಿಂಗ್ ಇನ್ನೂ ಬಂದಿಲ್ವಲ್ಲ. ಯೂಶ್ವಲಿ ಏನಾಗುತ್ತೆ, ಹೀರೋ ಇಂಟ್ರೊಡಕ್ಷನ್ ಫೈಟಿಂಗ್ ಸ್ಟಾರ್ಟಿಂಗ್ ಬರುತ್ತೆ ಯೂಶ್ವಲಿ ಇವಾಗ ನೋಡ್ತಿರೋ ಫಿಲ್ಮ್ಗಳಲ್ಲಿ. ಇದರಲ್ಲಿ ಲಾಸ್ಟ್ ತೋರಿಸಿದ್ದೀರ, ಅದರ ಕ್ಲೀನ್ ಸಾಟ್ ಆ್ಯಂಟಿಸಿಪೇಷನ್ ನೀವು ಹೆಚ್ಚು ಮಾಡಿದ್ದೀರ ಆ್ಯಕ್ಚುಲಿ. ಆಮೇಲೆ ಬರವಣಿಗೆ ತುಂಬ ಇಷ್ಟ ಆಯ್ತು ನನಗೆ. ಡೈಲಾಗ್ಸ್ಗಳಾಗಲಿ, ಹಾಡುಗಳು, ಸಂಗೀತದಾಗಲಿ. ಆ್ಯಂಡ್ ಸ್ಪೆಷಲ್ ಮೆನ್ಷನ್ ಟು ಶಶಾಂಕ್ ಅವ್ರಿಗೆ. ಸಾಂಗ್ಸಿಂದ ಹಿಡಿದು ಬ್ಯಾಕ್ಗ್ರೌಂಡ್ ಸ್ಕೋರಿಂದ ಹಿಡಿದು ಎಲ್ಲ ತುಂಬ ಚೆನ್ನಾಗಿ ಬಂದಿದೆ. ಸೊ ಈ ವರ್ಷ 2025ರಲ್ಲಿ ಅಪ್ ಟು ಏಪ್ರಿಲ್ ತನಕ ಸುಮಾರು 85 ಫಿಲ್ಮ್ಗಳು ರಿಲೀಸ್ ಆಗಿದೆ. ಆ 85 ಫಿಲ್ಮ್ಗಳಲ್ಲಿ ಇದು ಕಳೆದೋಗಬಾರ್ದು. ದಟ್ ಈಸ್ ಮೈ ಓನ್ಲಿ ರಿಕ್ವೆಸ್ಟ್. ಅಂದರೆ ವರ್ಡ್ ಆಫ್ ಮೌತ್ ಆಗಲೇಬೇಕು. ಪ್ರಮೋಷನ್ಸ್ ಕೆಲವು ಸಲ ಆಗಬೇಕು, ರೀಚ್ ಆಗಲ್ಲ, ಬಟ್ ವರ್ಡ್ ಆಫ್ ಮೌತಿಂದ ಆಗಲೇಬೇಕು. ಈ ಥರ ಯಾರ್ಯಾರು ಬರ್ತಾರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆ ರೀಚ್ ಆಗಿಬಿಟ್ಟು ಮಾಡಿದ್ರೆ, ಸೊ ದಟ್ಸ್ ಬೆಸ್ಟ್ ವೇ ಆಫ್ ಪ್ರಮೋಟಿಂಗ್ ಈಚ್ ಅದರ್. ಸೊ ಎಷ್ಟು ಪ್ರಮೋಟ್ ಮಾಡ್ತೀರಾ ಮಾಡಿ ನೀವು, ನಮ್ದು ಎಲ್ಲ ಸಹಕಾರ ಮಾಡೋಣ ಎಲ್ಲರೂ ಸೇರ್ಕೊಂಡು. ಸೊ ಐ ಆಮ್ ವೆರಿ ಹ್ಯಾಪಿ ವಿತ್ ಆಲ್ ದ ಎಫರ್ಟ್. ಆ್ಯಂಡ್ ಇದು ಯಾವುದೂ ಏನಂತ ನಾನು ಸುಮ್ಮನೆ ಬಂದು ಮಾತಾಡಬೇಕು ಅಂತ ಹೇಳ್ತಿಲ್ಲ. ಐ ಆಮ್ ವೆರಿ ಹಂಬ್ಲಿ ವೆರಿ ಆನರ್ ಟು ಬಿ ಪಾರ್ಟ್ ಆಫ್ ದಿಸ್ ಟೀಮ್. ನೀವು ಬಂದು ಫಿಲಮ್ ನೋಡಿದ್ದಕ್ಕೆ ನಂಗೆ ಭಾರಿ ಖುಷಿಯಾಗಿದೆ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಇನ್ವೈಟಿಂಗ್ ಮೀ. ಈ ಫಿಲಮ್ ಆ್ಯಕ್ಚುಲಿ ಲಾಟ್ ಆಫ್ ಪೀಪಲ್ ರೀಚ್ ಆಗಬೇಕು. ಬಿಕಾಸ್ ನಿಮ್ಮ ಪರ್ಫಾರ್ಮೆನ್ಸು ಒಂದು 2-3 ಪೋರ್ಷನ್ಸಲ್ಲಿ ಎಮೋಷನ್ಸಲ್ಲಿ ಇಬ್ಬರು ಚೆನ್ನಾಗಿ ಮಾಡಿದ್ದೀರಾ. ಫಾರ್ ಎಕ್ಸಾಂಪಲ್ ನಿಮ್ಮ ತಂಗಿಗೆ ಮಾತು ಬಂದಾಗ ಆ ಎಮೋಷನ್ಸ್ ತೊಗೊಂಡಿರಲ್ಲ, ಇಟ್ಸ್ ವೆರಿ ನೈಸ್. ಅದು ಟಚ್ ಆಗಿಬಿಟ್ರೆ ಮನುಷ್ಯನಿಗೆ ಎವ್ರಿಬಡಿ ವಿಲ್ ಟೇಕ್ ಎ ಬೋ ಔಟ್ ಆಫ್ ಇಟ್. ಸೊ ಆಲ್ ದ ವೆರಿ ಬೆಸ್ಟ್ ಟು ಕದಿಮಾ. ಸ್ಪೆಷಲ್ ಮೆನ್ಷನ್ ಟು ಡೈರೆಕ್ಟರ್ ಆ್ಯಂಡ್ ಸ್ಪೆಷಲ್ ಮೆನ್ಷನ್ ಟು ಪ್ರೊಡ್ಯೂಸರ್. ಈ ಥರ ಫಿಲಮ್ಗಳಿಗೆ ಇನ್ವೆಸ್ಟ್ ಮಾಡಿ ತುಂಬ ಚೆನ್ನಾಗಿ ತೋರಿಸಿದ್ದೀರಾ. ಸೊ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್. ನಮ್ಮ ಕನ್ನಡ ಚಿತ್ರರಂಗದ ಹೆಸರಾಂತ ಸಂಭಾಷಣೆಕಾರರು, ಸಾಹಿತಿಗಳು ಮತ್ತು ದೊಡ್ಡ ನಿರ್ದೇಶಕರು ಕೂಡ ವಿಜಯಾನಂದ್ ಸರ್ ಅವ್ರು ನಮ್ಮ ಕದೀಮ ಸಿನಿಮಾ ಬಗ್ಗೆ ಮಾತಾಡ್ತಾರೆ. ಕದೀಮ ಮೊದಲನೇದಾಗಿ ಅಪ್ಪಟ ಕನ್ನಡಿಗರ ಸಿನಿಮಾ ಇದು. ಹೊಸ ಒಂದು ತಂಡ, ಒಂದು ಕನ್ನಡದ ಬಗ್ಗೆ ಪ್ರೀತಿ ಇಟ್ಕೊಂಡು ಒಂದು ಕನ್ನಡ ಸಿನಿಮಾ ಮಾಡಿದ್ದಾರೆ. ಅದು ತುಂಬ ಖುಷಿ. ಆಮೇಲೆ ಈ ಹೊಸ ಪ್ರತಿಭೆಗಳು ಏನಿದ್ದಾರೆ, ನಿರ್ದೇಶಕರು ಸಾಯಿ ಪ್ರದೀಪ್ ಅವರಾಗ್ಬೋದು, ಮತ್ತು ಚಂದನ್ ಅವರಾಗ್ಬೋದು, ಅನುಷ್ ಅವರಾಗ್ಬೋದು, ಪ್ರತಿಯೊಬ್ಬರು ಕೂಡ ಪರದೆ ಮೇಲೆ ಅವರು ಪ್ರಾಮಾಣಿಕವಾದಂಥ ಒಂದು ಪ್ರಯತ್ನ ಎದ್ದು ಕಾಣುತ್ತೆ. ಕಥೆಯ ಬಗ್ಗೆ ಆಗಲಿ, ಸಾಹಿತ್ಯದ ಬಗ್ಗೆ ಆಗಲಿ, ಸಂಭಾಷಣೆ ಬಗ್ಗೆ ಆಗಲಿ, ನಿರ್ದೇಶಕರ ಚೊಚ್ಚಲ ಸಿನಿಮಾ ಅಂತ ಅನಿಸಲ್ಲ. ಅಷ್ಟು ಹಾರ್ಡ್ ವರ್ಕ್ ಮಾಡಿದ್ದಾರೆ. ಪೇಪರ್ ವರ್ಕ್ ಗೊತ್ತಾಗುತ್ತದು ನೋಡ್ತಾ. ಸೊ ಅದೇ ರೀತಿ ಅಭಿನಯದಲ್ಲೂ ಕೂಡ ಅನುಷ್ ಅವರು ತುಂಬ ಅಚ್ಚುಕಟ್ಟಾಗಿ ತಮ್ಮ ಪಾತ್ರ ನಿಭಾಯಿಸಿದ್ದಾರೆ. ಹಾಗೆ ಚಂದನ್ ಅವರು ಕೂಡ ತುಂಬ ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ. ಸೊ ಹೀರೋ ಅಂತ ಅಂದರೆ ಚಾಕ್ಲೇಟ್ ಬಾಯ್ ಆಗೇ ಇರಬೇಕು ಅನ್ನೋದೇನಿಲ್ಲ. ಸೊ ಈ ರೀತಿ ಕಟ್ಮಸ್ತು ಗರಡಿ ಮನೆ ಹುಡುಗ ಆದರೂ ಕೂಡ ಆ ರೀತಿ ಕಂಡರೂ ಕೂಡ ಅದ್ಭುತವಾದಂಥ ಒಂದು ಪ್ರತಿಭೆ ಇರುವಂಥವರು. ಸಾಕಷ್ಟು ಸನ್ನಿವೇಶಗಳಲ್ಲಿ ತುಂಬ ಎಮೋಷ್ನಲ್ ಆಗಿ ಕೂಡ ಅವರು ಪರ್ಫಾರ್ಮ್ ಮಾಡಿದ್ದಾರೆ. ಸೊ ಒಂದು ಒಳ್ಳೆ ಕತೆ. ಇಡೀ ಚಿತ್ರ ಎಲ್ಲೂ ಬೋರ್ ಆಗ್ದಂಗೆ, ಎಲ್ಲೂ ಆಡಿಯನ್ಸ್ಗೆ ಏನಪ್ಪ ಇದು ಆಲ್ರೆಡಿ ನೋಡಿರೋದ ಈ ಥರದ್ದೆಲ್ಲೂ ಅನ್ನಿಸ್ದಂಗೆ ಕೊನೆವರೆಗೂ ಅದೊಂದು ಕುತೂಹಲ ಕಾಯ್ದಿಟ್ಕೊಂಡು ತುಂಬ ಅದ್ಭುತವಾಗಿ ಮೂಡಿಬಂದಿದೆ. ಸೊ ಈ ಸಿನಿಮಾನ ಪ್ರಮೋಟ್ ಮಾಡಿ, ಈ ಸಿನಿಮಾನ ಎಲ್ಲ ಮನೇಲಿ ಕುಂತ್ಕೊಂಡು OTT ಬರುತ್ತೆ ಅಂತ ತಿಳ್ಕೊಬೇಡಿ. ಸೊ ಈ ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿ. ಇಂಥ ಒಂದು ಹೊಸ ಪ್ರಯತ್ನಗಳಿಗೆ ತುಂಬ ಬೆಂಬಲ ನಾವು ಕೊಡಬೇಕು. ಸೊ ಅದೇ ರೀತಿ ಎಲ್ಲ ಪ್ರೇಕ್ಷಕರು ಬಂದು ಥಿಯೇಟ್ರಲ್ಲಿ ಬಂದು ಸಿನಿಮಾ ನೋಡಿ. ಈ ರೀತಿ ಕೇಳ್ಕೊಳ್ತಾ ಇಡೀ ತಂಡಕ್ಕೆ ಶುಭವಾಗಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಮೊದಲನೇದಾಗಿ ಕದೀಮಾ ಅನ್ನೋ ಒಂದು ಟೈಟ್ಲು ತುಂಬ ಚೆನ್ನಾಗಿದೆ. ನಮ್ಮ ಸಾಯಿ ಪ್ರದೀಪ್ ಅವರು ತುಂಬ ಒಂದು ಒಳ್ಳೆಯ ಕಥೆಯನ್ನು ಮಾಡಿದ್ದಾರೆ. ಹಾಗೆ ನಮ್ಮ ಪ್ರೊಡ್ಯೂಸರು ಇಂಥ ಒಂದು ಮೂವಿಗೆ ಪ್ರೊಡ್ಯೂಸ್ ಮಾಡಿದ್ದಾರೆ. ಹಾಗೆ ನಾಯಕಿ ಮತ್ತು ನಾಯಕ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಈ ಸಿನಿಮಾದಲ್ಲಿ ಎಲ್ಲೂ ಬೇಜಾರಾಗಲ್ಲ.
ಕೂತ್ಕೊಂಡು ಸಿನಿಮಾ ನೋಡಬೇಕು ಅಂತ ಅನಿಸತ್ತೆ. ಎಲ್ಲರಿಗೂ ಕೇಳ್ಕೊಳ್ಳೋದಿಷ್ಟೇ, ನಮ್ಮ ಕನ್ನಡ ಸಿನಿಮಾ ರಂಗವನ್ನು ಉಳಿಸಿ, ನಮ್ಮ ಕನ್ನಡ ಸಿನಿಮಾ ನಟ ನಟಿಯರನ್ನು ಬೆಳೆಸಿ ಮತ್ತು ನಮ್ಮ ನಿರ್ದೇಶಕರನ್ನು ನಿರ್ಮಾಪಕರನ್ನು ಬೆಳೆಸಿ ಅಂತ ಕೇಳ್ಕೊತೀನಿ. ಕತೆ ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಕತೆ ಮಾಡಿದ್ದಾರೆ. ನೀವೆಲ್ಲ ಸಿನಿಮಾ ರಂಗದಲ್ಲೇ ಸಿನಿಮಾ ಥಿಯೇಟ್ರ್ಗಳಲ್ಲೇ ಬಂದು ಸಿನಿಮಾನ ನೋಡಿ ಕಲಾವಿದರನ್ನೆಲ್ಲ ಆರೈಸಿ ಅಂತ ಕೇಳ್ಕೊತೀನಿ. ನಮಸ್ಕಾರ. ಕದೀಮ ಹೆಸರೇ ಹೇಳೋ ಥರ ಪಕ್ಕ ಇವ್ನು ಕಳ್ತನ ಮಾಡ್ತಾನೆ. ನೋಡೋ ಆಡಿಯನ್ಸ್ನ ಮಸ್ನ ಕದಿಯುವಂಥ ಪಾತ್ರ. ಯಾಕಂದರೆ ತುಂಬ ಕಮರ್ಷಿಯಲ್ ಆಗಿದೆ. ಇದಿಷ್ಟು ಹೊಸಬ್ರಿಗೆ ಸಿನಿಮಾನ ಇಷ್ಟು ಕಮರ್ಷಿಯಲ್ ಆಗಿ ಇಷ್ಟು ಎಂಟರ್ಟೈನಿಂಗ್ ಆಗಿ ಮಾಡೋದಕ್ಕೆ ಪ್ರೊಡ್ಯೂಸರ್ಗಳು ಸಾಥ್ ಬೇಕೇ ಬೇಕು. ಸೂಪರ್ ಮೇಡಮ್, ಯಶಸ್ವಿನಿ ಮೇಡಮ್. ಆಮೇಲೆ ಹೀರೋ ಚಂದನ್ ಅವರು ಪ್ರತಿ ಸಲ ಸಿಗೋರು, ಬಟ್ ಯಾವತ್ತೂ ಇಷ್ಟು ಕಷ್ಟಪಟ್ಟಿದ್ದೀವಿ ಸಿನಿಮಾಗೆ ಅಂತ ಯಾವತ್ತೂ ಹೇಳ್ಕೊತಿರ್ಲಿಲ್ಲ. ತುಂಬ ಖುಷಿ ಆಯಿತು ಬೈ ನೋಡಿ. ಆಮೇಲೆ ಡೈರೆಕ್ಷನ್ ಕೂಡ ತುಂಬ ಚೆನ್ನಾಗಿದೆ ಬೈ. ನೀವೇ ಡೈಲಾಗ್ಸ್ ಬಿಡೋದು, ಯಾಕಂದರೆ ನಾವೇ ಡೈಲಾಗ್ ರೈಟ್ರಾಗಿ ನಾವು ಬರೀ ಅದನ್ನೇ ನೋಡ್ತಿರ್ತೀವಿ. ತುಂಬ ಎಂಟರ್ಟೈನಿಂಗ್ ಆಗಿದೆ. ಯಾಕಂದರೆ ಫಸ್ಟ್ ಆಫ್ ಮುಗಿಸ್ಕೊ ಬಂದೇ ಹೇಳಿದೆ ನಾನು, ಅಷ್ಟು ಚೆನ್ನಾಗಿದೆ ಸಿನಿಮಾ ಅಂತ ಅಂದ್ಬಿಟ್ಟು. ಆಮೇಲೆ ಹೀರೋಯಿನ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಮೇಡಮ್, ತುಂಬ ನ್ಯಾಚುರಲ್ ಆಗಿ ಮಾಡಿದ್ದೀರಾ. ಎಲ್ರಿಗೂ ಒಳ್ಳೇದಾಗಲಿ. ಆಮೇಲೆ ಕದೀಮ ಸಿನಿಮಾಗೆ ತುಂಬ ಸಪೋರ್ಟ್ ಮಾಡಿ. ಆಮೇಲೆ ಶಶಾಂಕ್ ಸರ್ದು ಸಾಂಗ್ ತುಂಬ ಚೆನ್ನಾಗಿದೆ. ರೀ ರೆಕಾರ್ಡಿಂಗ್ ಕ್ಲೈಮ್ಯಾಕ್ಸಲ್ಲಂತೂ ಸಖತ್ ಮಾಸಿವಾಗಿ ಕೊಟ್ಟಿದ್ದಾರೆ. ಯಾಕಂದರೆ ಅವ್ರದ್ದು ಗೌಳಿಲೂ ನೋಡಿದ್ದು ನಾವು. ಆಮೇಲೆ ಕಾದಿರಿಸು ಸಾಂಗು ಕವಿರಾಜ್ ಸರ್ ಬರೆದಿದ್ದಾರೆ, ತುಂಬ ಚೆನ್ನಾಗಿದೆ. ಒಳ್ಳೆ ಮ್ಯೂಸಿಕಲ್ಲು, ಆಮೇಲೆ ಒಳ್ಳೆ ಎಂಟರ್ಟೈನ್ಮೆಂಟ್ ಸಿನಿಮಾ, ಒಳ್ಳೆ ಕಮರ್ಷಿಯಲ್ ಸಿನಿಮಾ. ಎಲ್ಲ ದಯವಿಟ್ಟು ಬಂದು ನೋಡಿ. ತುಂಬ ಥ್ಯಾಂಕ್ ಯು. ನಮಸ್ತೆ. ಕದೀಮ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ, ಪ್ಲಸ್ ಕಮರ್ಷಿಯಲ್ ಆಗಿ ಬಂದಿದೆ. ಫಸ್ಟ್ ಸಿನಿಮಾ ಅಂತ ಹೇಳೋಕ್ಕೆ ಆಗಲ್ಲ. ಫಸ್ಟ್ ಆಫ್ ಆಲ್ ಮ್ಯೂಸಿಕ್ ಪ್ಲಸ್ ಡೈರೆಕ್ಷನ್ ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಕಂಗ್ರಾಟ್ಸ್. ಮೊದಲನೇದಾಗಿ ಸೆಲೆಬ್ರಿಟಿ ಶೋ ಅಂತ ಏನು ಮಾಡಿದ್ವಿ, ಅದು ನಮ್ಮ ಚಿತ್ರರಂಗದವರು ನಮ್ಮ ಸಿನಿಮಾ ನೋಡಿ ಏನು ಹೇಳ್ತಾರೆ ಅನ್ನೋ ಒಂದು ಉದ್ದೇಶಕ್ಕೆ ಅಷ್ಟೇ. ಯಾಕಂದರೆ ಮೊದಲನೇ ಹೆಜ್ಜೆ ನಾವೇ ಮಾಡಿ ಮುಂದೆ ಇಟ್ಕೊಂಡು ಜನ ಬರಲ್ಲ, ಅದು ಬರಲ್ಲ ಅಂತಲ್ಲ. ಹೆಂಗೆ ಜನ ಬರಲ್ಲ ಅನ್ನೋದು ಯಾವಾಗ ಸ್ಟಾರ್ಟ್ ಆಗಿದೆ ಅಂತ ನಮಗೂ ಏನು ಗೊತ್ತಾಗ್ತಾ ಇಲ್ಲ. ಅದು ಹೆಂಗಾಗಿದೆ ಅಂತಂದರೆ, ಚೈನಾಯಿಂದ ಯಾರೋ ಒಬ್ಬ ಬೆಂಗಳೂರಿಗೆ ಬಂದು ಸೀನ್ದಂಗೆ ಅದು ಕೊರೋನಾ ಥರ ಹರಡಂಗೆ ಯಾರೋ ಒಬ್ಬ ಹೇಳಿರೋದಕ್ಕೆ ಹರಡ್ಬಿಟ್ಟಿದೆ. ಸೊ ಅದಕ್ಕೊಂದು ವ್ಯಾಕ್ಸಿನ್ ಬೇಕು ಅಂತ ಅಂದ್ಬಿಟ್ಟು ನಾವು ಕಾಯ್ತಾ ಇದ್ವಿ. ಸೊ ಆ ವ್ಯಾಕ್ಸಿನ್ ನಾವೇ ಏನಕ್ಕೆ ಒಂದು ಪ್ರಯತ್ನ ಪಡಬಾರ್ದು ಅಂತ ನಾವು ಮಾಡಿರೋದು ಉದ್ದೇಶ ಇದು. ಆ್ಯಂಡ್ ಎಲ್ಲ ಸೆಲೆಬ್ರಿಟಿಗಳು ಏನು ಹೇಳಿದ್ರು ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದೀರಾ. ಮೊದಲನೇ ಸಿನಿಮಾ ಮಾಡ್ದಂಗೆ ಮಾಡಿಲ್ಲ. ಪ್ರೊಡಕ್ಷನ್ ತುಂಬ ರಿಚಾಗಿ ಮಾಡಿದ್ದೀರಾ. ಡೈರೆಕ್ಟ್ರು ತುಂಬ ಚೆನ್ನಾಗಿ ನಿರ್ದೇಶನ ಮಾಡಿದ್ದಾರೆ. ಆ್ಯಂಡ್ ಒಳ್ಳೆ ಬಂಡವಾಳ ಹಾಕಿದ್ದಾರೆ ಪ್ರೊಡ್ಯೂಸರು. ಹೀರೋಯಿನ್ ಅವರು ತುಂಬ ಚೆನ್ನಾಗಿ ಮುದ್ದೆ ಆ್ಯಕ್ಟ್ ಮಾಡಿದ್ದಾರೆ. ಸೊ ನನ್ನ ಬಗ್ಗೆ ನಾನೇ ಹೇಳ್ಬಾರ್ದು, ನಮ್ಮ ಗೌಡ್ರು ಆಮೇಲೆ ಹೇಳ್ತಾರೆ. ಆ್ಯಂಡ್ ದಯವಿಟ್ಟು ಇವಾಗೇನು ಜನ ಬರ್ತಾ ಇದ್ದಾರೆ, ಖಂಡಿತ ಬರ್ತಾ ಇದ್ದಾರೆ. ಇನ್ನೂ ಹೆಚ್ಚಾಗಿ ಬರಲಿ ಅನ್ನೋ ಕಾರಣಕ್ಕೆ ಈ ಥರದೊಂದು ಶೋ ಅಂತ ನಾವು ಇಟ್ಕೊಂಡಿದ್ವಿ. ಸೊ ಬಂದಿರೋಂಥ ಎಲ್ರಿಗೂ ನಾನು ಇಲ್ಲಿಂದ ಧನ್ಯವಾದ ಹೇಳ್ತೀನಿ. ಆ್ಯಂಡ್ ಜನ ಏನು ಬರ್ತಾ ಇದ್ದಾರೆ, ದಯವಿಟ್ಟು ಒಬ್ಬರು 10 ಜನ ಕೇಳಿದ್ರೆ ಅದು 20 ಆಗುತ್ತೆ, 30 ಆಗುತ್ತೆ. ಅದು ಹೆಂಗಿದ್ರು ಪ್ಲಸ್ಸೇ ಆಗೋದು ಯಾವತ್ತು. ಯಾಕಂದರೆ ಒಳ್ಳೇದು ಹೇಳಿದ್ರೆ ಜಾಸ್ತಿ ಆಗುತ್ತೆ, ಕೆಟ್ಟಿದ್ದ ಹೇಳಿದ್ರೆ ಗ್ಯಾರಂಟಿ ಕಮ್ಮಿನೇ ಆಗೋದು ಆ್ಯಕ್ಚುಲಿ. ಅಂದರೆ ಅಭ್ಯಾಸ ಅದು. ಸೊ ಎಲ್ಲರೂ ಒಂದು ಒಳ್ಳೆ ಪ್ರಮೋಟ್ ಮಾಡಿ. ಆ್ಯಂಡ್ ಈಗ ಸೋಷಿಯಲ್ ಮೀಡಿಯಾ ಯಾವ ಥರ ಏನು ಪ್ರಮೋಟ್ ಮಾಡ್ಬೋದು ಆ ಥರದೊಂದು ಇಟ್ಕೊಂಡು ದಯವಿಟ್ಟು ಹೊಸೊಬ್ರಿಗೆ ಇನ್ನಷ್ಟು ಸಪೋರ್ಟ್ ಮಾಡಿದ್ರೆ ಇನ್ನೊಂದಷ್ಟು ಹೊಸೊಬ್ಬರು ಬರ್ತಾರೆ. ನಮ್ಮಂಥವ್ರು ಒಂಚೂರು ಮುಂದಕ್ಕೆ ಬರ್ತೀವಿ, ಮಾಡೋಣ ಬನ್ನಿ ಅಂತ ಒಂದು ಧೈರ್ಯ ಬರುತ್ತೆ. ದಯವಿಟ್ಟು ಮೀಡಿಯಾ ಮುಖಾಂತರ ಆಗಿರಲಿ, ಇಲ್ಲಿರೋ ಜನಗಳ ಮುಖಾಂತರ ಆಗಲಿ, ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಧನ್ಯವಾದ. ಥ್ಯಾಂಕ್ ಯು. ನಮಸ್ಕಾರ, ನಾನು ಸಾಯಿ ಪ್ರದೀಪ್ ನಿರ್ದೇಶಕ. ನಮಸ್ಕಾರ, ಸಾಯಿ ಪ್ರದೀಪ್ ನಿರ್ದೇಶಕ. ಈಗಾಗಲೇ ಸಿನಿಮಾ ಬಗ್ಗೆ ಎಲ್ಲರೂ ಹೇಳಿದ್ದಾರೆ. ಈ ಸಿನಿಮಾ ಪ್ರೊಡ್ಯೂಸರು ಕಷ್ಟಪಟ್ಟು ಇನ್ವೆಸ್ಟ್ ಮಾಡಿದ್ದಾರೆ. ಚಂದನ್ ಅವರಾಗಿರ್ಬೋದು, ಹೀರೋಯಿನ್ ಆಗಿರ್ಬೋದು, ಕಷ್ಟಪಟ್ಟು ಆ್ಯಕ್ಟ್ ಮಾಡಿದ್ದಾರೆ. ನನ್ನ ಕೆಲಸ ನಾನು ಮಾಡಿದ್ದೀನಿ ಪ್ರಯತ್ನಪಟ್ಟು. ಸೊ ಇದು ಎಲ್ಲ ಕೆಲಸ ಪೂರ್ಣಗೊಂಡು ಎಲ್ಲ ಟೆಕ್ನಿಷಿಯನ್ಸು ಕೂಡ ಕಷ್ಟಪಟ್ಟು ವರ್ಕೌಟ್ ಮಾಡಿ ಇದನ್ನು ಮಾಡಿ ಈಗ ಜನಗಳಿಗೆ ತಲುಪಿಸ್ಬಿಟ್ಟಿದ್ದೀವಿ. ಸೊ ಈ ಜನಗಳಿಗೆ ತಲುಪಿಸೋದಕ್ಕೆ ನಮ್ಮ ವೆಂಕಟ್ ಸರು ತುಂಬ ಕಷ್ಟಪಟ್ಟು ನಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಕದೀಮ ಸಿನಿಮಾ ಬಗ್ಗೆ ಮತ್ತೆ ಏನು ಹೇಳ್ತೀನಿ ಅಂತಂದರೆ, ನೀವು ಕೊಡೋವಂಥ ದುಡ್ಡಿಗೆ 100% ನಿಮಗೆ ಸೆಕ್ಯೂರ್ಡ್. ಅದು ಏನು ಅಂತಂದರೆ, ನೀವು ಕುತ್ಕೊಳ್ಳೋವಂಥ ಸಮಯಕ್ಕೆ ಆರಾಮಾಗಿ ನಿಮ್ಮ ಮನೋರಂಜನೆ ಸಿಗುತ್ತೆ ಅಂತ ಹೇಳ್ತೀನಿ. ಯಾವತ್ತೂ ನೀವು ಬಂದು ಥಿಯೇಟ್ರಿಗೆ ನೋಡಿ, ಸಿನಿಮಾ ನೋಡಿ, ಬೇರೆಯವ್ರಿಗೆ ರಿವ್ಯೂ ಹೇಳಿದಾಗಲೇ ಟಾಕೀಸಿಗೆ ಬರೋದು. ನೀವೆಲ್ಲ ರೋಡಲ್ಲಿ ಒಂದು ಪೋಸ್ಟರ್ ನೋಡಿದ ತಕ್ಷಣ, ಹೊಸಬ್ರು ಅಂದ್ಕೊಂಡಿದ್ದ ತಕ್ಷಣ ಆಗಲ್ಲ. ಒಂದು ಇನ್ಸ್ಟಾಗ್ರಾಮಲ್ಲಿ ಟಕ್ಕಂತ ಮೇಲ್ಗಡೆ ಕಳಿಸಿದ್ರೆ ಆಗಲ್ಲ. ಒಂದು ಸತಿ ನೀವು ಅದಕ್ಕೆ ಕೊಡೋ ಟೈಮ್ನ ಥಿಯೇಟ್ರಿಗೆ ಬಂದು ಕೊಡಿ, ಆವಾಗ ನಿಮಗಿಷ್ಟ ಆಗುತ್ತೆ. ನಿಮ್ಮ ಅಕ್ಕ, ತಂಗಿ, ಅಣ್ಣ, ತಂಗಿ, ತಂದೆ, ತಾಯಿ ಪ್ರತಿಯೊಬ್ಬರು ಬಂದು ಕುಂತು ನೋಡು ಹೋಗುವಂಥ ಸಿನಿಮಾ ನಮ್ಮ ಕದೀಮ. ಅಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಆದಷ್ಟು ನಮ್ಮ ಕದೀಮ ಸಿನಿಮಾನ ಗೆಲ್ಲಿಸ್ಕೊಡಿ, ಕನ್ನಡ ಸಿನಿಮಾನ ಉಳಿಸಿ, ಕನ್ನಡ ಸಿನಿಮಾನ ಬೆಳೆಸಿ. ನೀವು ವಾಟ್ ಆಫ್ ದಿ ಕೇಕ್. ಮೊದಲನೇದಾಗಿ ಎಲ್ಲ ಗುರು ಹಿರಿಯ ಮಾಧ್ಯಮ ಮಿತ್ರರಿಗೆ
ತುಂಬ ಹೃದಯದ ಧನ್ಯವಾದಗಳು ನಮ್ಮ ಸೆಲೆಬ್ರಿಟಿ ಶೋಗೆ ಬಂದಿದ್ದಕ್ಕೆ. ಇದೇ ಥರ ಇನ್ನು ಮುಂಬರುವ ದಿನಗಳಲ್ಲಿ ಮುಂಬರುವ ದಿನಗಳಲ್ಲಿ ಹೀಗೆ ಸಪೋರ್ಟ್ ಮಾಡಿ. ದಯವಿಟ್ಟು ಕದಿಮ ಸಿನಿಮಾನ ಉಳಿಸೋ ಜವಾಬ್ದಾರಿ, ಬೆಳೆಸೋ ಜವಾಬ್ದಾರಿ ನಿಮ್ಮ ಕೈಲಿದೆ. ಇವತ್ತು ಬಂದಂಥ ಎಲ್ಲ ಸೆಲೆಬ್ರಿಟಿಗಳಿಗೆ, ಗೆಳೆಯರಿಗೆ, ಆಪ್ತರಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಜೈ ಶ್ರೀರಾಮ್. ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀವಿ, ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ. ಎಲ್ಲ ಮೀಡಿಯಾದವ್ರಿಗೂ, ಎಲ್ಲ ಫ್ಯಾಮಿಲಿ ಫ್ರೆಂಡ್ಸ್, ಎಲ್ಲ ಸೆಲೆಬ್ರಿಟೀಸ್ ಅವ್ರಿಗೂ ನಾನು ಫಸ್ಟ್ ಆಫ್ ಆಲ್ ತುಂಬ ಥ್ಯಾಂಕ್ಫುಲ್ ಆಗಿದ್ದೀನಿ. ಯಾಕಂದರೆ ನಾವು ಒಂದು ಕಷ್ಟಪಟ್ಟು ಸಿನಿಮಾ ಮಾಡಿ ಫೈನಲಿ ಎಲ್ಲರಿಗೂ ಹೇಗೆ ಅನ್ನಿಸ್ತು ಅಂತ ತಿಳ್ಕೊಳ್ಳೋದು ಒಂದೇನೋ ಖುಷಿ. ತುಂಬ ಚೆನ್ನಾಗಿ ರಿವ್ಯೂಸ್ ಕೊಟ್ಟಿದ್ದಾರೆ. ಬಟ್ ಇದು ಹೆಚ್ಚಿನ ಜನರಿಗೆ ತಲುಪಲಿ ಅನ್ನೋದೇ ಎಂಟೈರ್ ಟೀಮಿನ ಒಂದು ಆಸೆ ಇದೆ. ಸೊ ನಾನು ಕೇಳ್ಕೊಳ್ಳೋದಿಷ್ಟೇ, ಕನ್ನಡ ಆಡಿಯನ್ಸ್ ಈ ವೀಕಲ್ಲಿ ಆದಷ್ಟು ಕದಿಮ ಸಿನಿಮಾವನ್ನು ಥಿಯೇಟ್ರಿಗೆ ಹೋಗಿ ನೋಡಿ. ಎಸ್ಪೆಷಲಿ ಈ ವೀಕ್ ನಮಗೆ ತುಂಬ ಕ್ರೂಷಿಯಲ್ ಆಗಿರುತ್ತೆ, ನಮಗೆ ತುಂಬ ಹೆಲ್ಪ್ ಆಗುತ್ತೆ. ಆಲ್ಸೋ ನಿಮ್ಗೆ ಏನು ಅನ್ನಿಸ್ತು ಅನ್ನೋದೊಂದು ಆನೆಸ್ಟ್ ಫೀಡ್ಬ್ಯಾಕ್ನ ಇನ್ಸ್ಟಾಗ್ರಾಮಲ್ಲೋ ಒಂದು ಸ್ಟೋರಿಲೋ ಹಾಕಿದ್ರೆ ಹೆಲ್ಪ್ ಆಗುತ್ತೆ. ಸೊ ಇದೇ ನನ್ನ ರಿಕ್ವೆಸ್ಟು, ಕದಿಮ ಸಿನಿಮಾವನ್ನು ಇದೇ ವೀಕ್ ಥಿಯೇಟ್ರಲ್ಲಿ ಹೋಗಿ ನೋಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ. ನಿಮಗೆ ಖಂಡಿತ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು. ನಮಸ್ಕಾರ. ಈ ಸೆಲೆಬ್ರಿಟಿ ಶೋಗೆ ಬಂದಿದ್ದಂಥ ಮೀಡಿಯಾ ಪ್ಲಸ್ ಸೆಲೆಬ್ರಿಟೀಸ್ ಎಲ್ಲರಿಗೂ ತುಂಬ ಥ್ಯಾಂಕ್ಸ್. ಸಪೋರ್ಟ್ ಮಾಡಿ ಹೊಸ ಟೀಮ್ಗೆ. ನೀವು ಬಂದು ಒಂದ್ಸಲ ಸಿನಿಮಾ ನೋಡಿ ನಿಮ್ಮ ರಿವ್ಯೂಸ್ನ ಶೇರ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ಕದಿಮ ಸಿನಿಮಾ ನೋಡೋದಕ್ಕೆ ಬಂದಂಥ ಎಲ್ಲ ಸೆಲೆಬ್ರಿಟೀಸು ಮತ್ತು ಎಲ್ಲ ಫ್ರೆಂಡ್ಸು ಎಲ್ಲರಿಗೂ ಕೂಡ ಧನ್ಯವಾದಗಳು. ಮೇಲಾಗಿ ಕದಿಮ ಸಿನಿಮಾ ಎಲ್ಲರೂ ಆಲ್ರೆಡಿ ಮಾತಾಡಿದ್ದಾರೆ ಅವ್ರವ್ರ ಸಿನಿಮಾ ಅವ್ರವ್ರ ಆಸ್ಪೆಕ್ಟಲ್ಲಿ. ಸಿನಿಮಾ ಚೆನ್ನಾಗಿ ಬಂದಿದೆ, ಎಲ್ಲ ಕಡೆ ಕಲೆಕ್ಷನ್ ಕೂಡ ಚೆನ್ನಾಗಿದೆ. ನಾರ್ಮಲಾಗಿ ಏನು ಆಡಿಯನ್ಸ್ ಬರಲ್ಲ ಅನ್ನೋ ಥರ ಏನಿಲ್ಲ. ಯಾಕಂದರೆ ಚೆನ್ನಾಗಿರೋ ಸಿನಿಮಾಗಳಿಗೆ ಆಡಿಯನ್ಸ್ ಯಾವತ್ತೂ ಕೈ ಬಿಟ್ಟಿಲ್ಲ, ಮೋಸ ಮಾಡಿಲ್ಲ. ಸೊ ಸಿನಿಮಾ ಚೆನ್ನಾಗಿದೆ ಅನ್ನೋ ಒಂದೇ ರೀಸನ್ಗೆ ಆಡಿಯನ್ಸ್ ಬರ್ತಾಯಿದ್ದಾರೆ. ಆಮೇಲೆ ಕ್ವಾಲಿಟಿ ವೈಸ್ ಎಲ್ಲೂ ಸಿನಿಮಾ ಹೊಸಬ್ರಂತ ನೀವು ಫೀಲ್ ಮಾಡೋಕ್ಕೆ ಆಗಲ್ಲ, ಅಷ್ಟು ಚೆನ್ನಾಗಿ ಕ್ವಾಲಿಟಿ ವೈಸ್ ಸಿನಿಮಾ ಮಾಡಿದ್ದಾರೆ. ಬಜೆಟ್ ನಿಮಗೆ ಕಾಣಿಸುತ್ತೆ, ನಾವು ಅದನ್ನ ಹೇಳೋದಲ್ಲ ಅಷ್ಟು ಖರ್ಚು ಮಾಡಿದ್ದಾರೆ ಇಷ್ಟು ಖರ್ಚು ಮಾಡಿದ್ದಾರೆ ಅಂತ, ಅದು ಕಾಣಿಸುತ್ತೆ ನಿಮಗೆ. ಮ್ಯೂಸಿಕ್ ವೈಸು ಸಿನಿಮಾ ಇನ್ನೊಂದು ಸ್ಟೋರಿನೇ ಹೇಳುತ್ತೆ, ಅಷ್ಟು ಚೆನ್ನಾಗಿದೆ ಮ್ಯೂಸಿಕ್ ಕೆಲಸ ಎಲ್ಲ. ಆಮೇಲೆ ಹೀರೋ ಕೂಡ ಅಷ್ಟೇ, ನೀವು ನೋಡಬೇಕು, ಹೊಸಬ್ರಂತ ನಿಮ್ಗೆ ಫೀಲ್ ಆಗಲ್ಲ, ಅದು ಅಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಹೀರೋಯಿನ್ ಕೂಡ, ಆಮೇಲೆ ಕ್ಯಾಮ್ರಾಮನ್ ಕೂಡ ತುಂಬ ಅತ್ಯಂತ ಅದ್ಭುತವಾಗಿ ಕೆಲಸ ಮಾಡಿಕೊಟ್ಟಿದ್ದಾರೆ. ಆಮೇಲೆ ಪ್ರೊಡಕ್ಷನ್ಗೆ ಹೇಳಲೇಬೇಕು, ನಮ್ಮನ್ನು ನಂಬಿ ಈ ಸಿನಿಮಾ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ಆ್ಯಂಡ್ ದೆನ್ ಎಲ್ಲ ಕಡೆ ಸಿನಿಮಾ ಚೆನ್ನಾಗಿ ಹೋಗ್ತಾಯಿದೆ. ಇದೇ ರೀತಿ ನೀವು ಕೂಡ ನನಗೆ ಇದು ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಾ, ಇನ್ನು ಮುಂದೆನೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಎಲ್ಲ ಆಡಿಯನ್ಸ್ ಬಂದು ಕನ್ನಡ ಸಿನಿಮಾ ನೋಡಿ. ಥ್ಯಾಂಕ್ ಯು. ಕದಿಮ ಸಿನಿಮಾ ಯಾಕೆ ನೋಡಬೇಕು ಅಂತಂದರೆ, ಒಂದು ಹುಡುಗ ಒಂದು ಹುಡುಗಿಗೆ ಒಂದು ಫ್ಲವರ್ ಕೊಟ್ಟು ಅಥವಾ ಒಂದು ರೋಸ್ ಕೊಟ್ಟು ಪ್ರಪೋಸ್ ಮಾಡ್ಬೋದು. ಬಟ್ ನಮ್ಮ ಸಿನಿಮಾದಲ್ಲಿ ಹೆಂಗಿದೆ ಅಂದರೆ, ತುಂಬ ಡಿಫ್ರೆಂಟಾಗಿ ಒಂದು ಹೀರೋಯಿನ್ಗೆ ಪ್ರಪೋಸ್ ಮಾಡಿರೋ ಸೀನ್ ಇದೆ, ತುಂಬ ಹೈಲೈಟಾಗಿ ಬಂದಿದೆ. ನೀವು ಅದನ್ನು ಥಿಯೇಟ್ರಿಗೆ ಬಂದು ನೋಡಿದ್ರೆ ತುಂಬ ಮಜಾ ಕೊಡುತ್ತೆ. ಮತ್ತು ಇದರಲ್ಲಿ 5 ಸಾಂಗ್ ಇದ್ದಾವೆ. 5 ಸಾಂಗ್ ನಿಮಗೆ ತುಂಬ ಕಲರ್ಫುಲ್ಲಾಗಿ ಬಂದಿದೆ. ನೀವು ಸಾಂಗ್ ನೋಡಿದಾಗ ನೀವು ಎಂಜಾಯ್ ಮಾಡ್ಬೋದು ಥಿಯೇಟ್ರಲ್ಲಿ ಕೂತ್ಕೊಂಡು, ನಿಮಗೆಲ್ಲೂ ಬೋರ್ ಆಗಲ್ಲ ಕದಿಮ ಸಿನಿಮಾ. ಸೊ ದಯವಿಟ್ಟು ಎಲ್ರಿಗೂ ಹೇಳೋದೇನು, ನಿಮ್ಮ ಫ್ರೆಂಡ್ಸ್ ಆಗಲಿ, ನಿಮ್ಮ ಫ್ಯಾಮ್ಲಿ ಆಗಲಿ, ನಿಮ್ಮ ಅಕ್ಕಪಕ್ಕದವ್ರಾಗಲಿ, ಯಾರೇ ಆಗಲಿ, ನಿಮ್ಮ ಕೊಲೀಗ್ಸ್ನ ಕದಿಮ ಸಿನಿಮಾನ ಕರ್ಕೊಂಡು ಬಂದು ಥಿಯೇಟ್ರಿಗೆ ನೋಡಿ ಸಪೋರ್ಟ್ ಮಾಡಿ ಹೊಸ ಕಲಾವಿದರಿಗೆ. ಥ್ಯಾಂಕ್ ಯು. ನಮಸ್ಕಾರ, ನನ್ನ ಹೆಸರು ಕುಶಾಲ್ ಅಂತ. ಇಲ್ಲಿ ಬಂದಿರೋ ಪ್ರತಿಯೊಬ್ಬರಿಗೂ ನನ್ನ ಕಡೆಯಿಂದ ಧನ್ಯವಾದ. ಆಮೇಲೆ ಕದಿಮ ಟೀಮಿಂದನೂ ಎಲ್ಲ ಕಡೆಯಿಂದನೂ ಧನ್ಯವಾದಗಳು. ಇದರಲ್ಲಿ ಕ್ಯಾಮ್ರಾ ವರ್ಕ್ ಅಂತೂ ತುಂಬಾ ಚೆನ್ನಾಗಿದೆ. ಆಮೇಲೆ ಇಲ್ಲಿ ಒಬ್ಬೊಬ್ರದ್ದು ಒಂದೊಂದು ಹಾರ್ಡ್ ವರ್ಕ್ ಹೆಂಗೆ ಕಾಣಿಸುತ್ತೆ ಅಂದರೆ, ಇವತ್ತು ನೋಡಿರೋರು ಒಬ್ಬೊಬ್ಬರು ಬಂದು ಹೇಳ್ತಿದ್ದಾರೆ ಇನ್ನೂ ಚೆನ್ನಾಗಿದೆ, ಇನ್ನೊಂದು ಸರಿ ನೋಡಬೇಕು ಅನ್ನಿಸ್ತಿದೆ ಅಂತ. ಅವರೆಲ್ರಿಗೂ ನಾನು ಥ್ಯಾಂಕ್ ಯು ಸೋ ಮಚ್ ಹೇಳ್ತೀನಿ. ಆಮೇಲೆ ದಯವಿಟ್ಟು ಪ್ರತಿಯೊಬ್ಬರು ಥಿಯೇಟ್ರಿಗೆ ಒಂದು ಸಿನಿಮಾ ನೋಡಿ. ಯಾಕಂದರೆ ಇಲ್ಲಿ ಆಲ್ರೆಡಿ ನಾವು ಅವ್ರು ಹಂಗಂತಿದ್ದಾರೆ, ಇವ್ರು ಹಂಗಂತಿದ್ದಾರೆ, ಅದನ್ನೆಲ್ಲ ಸ್ವಲ್ಪ ಸೈಡ್ಗೆ ಇಟ್ಬಿಟ್ಟು ಕದಿಮಾನ ಥಿಯೇಟ್ರಿಗೆ ಬಂದು ನೋಡಿದಾಗ ಆ ಸೌಂಡ್ ಎಫೆಕ್ಟ್ ಆಗಿರ್ಬೋದು, ಆಮೇಲೆ ನಿಮಗೆ ಅಲ್ಲೊಂದಷ್ಟು ಸೀನ್ಗಳು ನಡೆಯುತ್ತೆ, ಒಂದಷ್ಟು ಟ್ವಿಸ್ಟ್ಗಳಿದೆ, ಅದನ್ನೆಲ್ಲ ನೀವು ಥಿಯೇಟ್ರಿಗೆ ಬಂದು ನೋಡಿದಾಗಲೇ ಮಜಾ ಸಿಗುತ್ತೆ. ಮನೇಲಿ ಕೂತ್ಕೊಂಡು ನೋಡ್ಬೋದು, ನೋಡೋದೇನು ದೊಡ್ಡ ವಿಷಯ ಅಲ್ಲ, ಮೊಬೈಲಲ್ಲೂ ನೋಡ್ಬೋದು. ಬಟ್ ಅದ್ರಲ್ಲಿ ಕಲರ್ಫುಲ್ಸ್ ಆಗಿರುತ್ತೆ, ಆ ಸೌಂಡ್ ಎಫೆಕ್ಟ್ ಆಗಿರುತ್ತೆ. ನಿಮಗೆ ಥಿಯೇಟ್ರಲ್ಲಿರೋ ಮಜಾ ಇದೆಯಲ್ಲ, ನಿಮಗೆ ಮನೇಲಿ ಆಚೆ ಏನೇ ಮಾಡಿದ್ರು ಅದು ಸಿಗೋಲ್ಲ. ದಯವಿಟ್ಟು ಪ್ರತಿಯೊಬ್ಬರು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಆ ಒಂದು ನೀವು ಬಂದು ಆ ಸಿನಿಮಾ ನೋಡಿದಾಗ ನಮ್ಮ ಟೀಮಿಗಾಗಿರಲಿ, ಇನ್ನು ಕನ್ನಡ ಇಂಡಸ್ಟ್ರಿಗಾಗಲಿ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೊ ಮಚ್.